ಕೆಆರ್ಪೇಟೆ ಪಟ್ಟಣದ ಪುರಾಣ ಪ್ರಸಿದ್ಧವಾದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವದ ಅಂಗವಾಗಿ ಲಕ್ಷ್ಮೀನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ಕಾರ್ಯಕ್ರಮವು ಶುಕ್ರವಾರ ಬೆಳಗ್ಗೆ 11 ಗಂಟೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಟಿ ನರಸೀಪುರದ ಗುಂಜ ನರಸಿಂಹಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ವೇದ ಬ್ರಹ್ಮಶ್ರೀ ಶ್ರೀಧರ್ ಭಟ್, ಸಾಂಸ್ಕೃತಿಕ ಸಂಘಟಕ ಶ್ರೀ ನಾರಾಯಣಾಚಾರ್ಯ ಹಾಗೂ ಅರಸೀಕೆರೆಯ ಮಾಲೇಕಲ್ ತಿರುಪತಿ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀನಿವಾಸಾಚಾರ್ ಕಲ್ಯಾಣೋತ್ಸವ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದರು. अस्मिन् दिवसे देवदेव्योः प्रीत्यर्थं वैवाहिकोत्सवाङ्गभूतं प्रातःकालेषु वैवाहिकोत्सवाङ्गभूतं विवाहकर्माणि करिष्ये. ॐ तदङ्गत्वेन ಶ್ರೀಮಾನ್ ಶ್ರೀಧರ್ ಭಟ್ಟಾಚಾರ್ಯರು ಹಾಗೂ ಮಾಲೇಕಲ್ ತಿರುಪತಿ ಅರ್ಚಕರಾದಂತಹ ಶ್ರೀನಿವಾಸಾಚಾರ್ಯ ಅವರು ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ಭಾವ ಅವರಿಗೆ ಭಾಳ ಸಂತೋಷ, ನಮಗೆ ಭಾಳ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಪರಮಾತ್ಮ ಸೇವೆ ಅಂಥದ್ದು ಎಲ್ಲರಿಗೂ ಲಭ್ಯವಾಗೋದಿಲ್ಲ. ಎಷ್ಟೋ ಜನ ಅಲ್ಲಿ ಹೋಗ್ತಾ ಇದ್ದಾರೆ, ಒಳಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದರೆ ಪುಣ್ಯ ಬೇಕು, ಅದಕ್ಕೆ ಪ್ರಾಪ್ತಿ ಇರಬೇಕು. ಹಾಗಾಗಿ ಆ ಪ್ರಾಪ್ತಿಯನ್ನು ಕರುಣಿಸುವಂಥವ್ರು ಎಲ್ಲರೂ ಅದಕ್ಕೆ ಅರ್ಹರೇ ಆಗಿರ್ತಾರೆ. ಹಾಗಾಗಿ ತಾವು ಸಹ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ब्रह्मादिशं विश्ववत्या घोरा शेषाना बृहस्पतिर्माता विश्वोदवायुः स्कन्दो वानावातादिनो गृह्णन्तं स्वाहा विश्वम्भो दिवो वर्णः पृथिव्या श्लेषाना जगतो विश्ववत्नीं स्वाहा श्रीभूसत्यै च विद्महे विश्ववत्यै च धीमहि तन्नो नीलां प्रचोदयात् स्वाहा श्रीभूसत्यै च विद्महे विश्ववत्यै च धीमहि तन्नो नीलां प्रचोदयात् स्वाहा ओम विष्णवे स्वाहा ओम विष्णवे स्वाहा ओम प्रिये स्वाहा ओम विद्ये स्वाहा ओम पवित्रे स्वाहा ओम प्रमोदायिने स्वाहा ओम प्रमोदायिने स्वाहा ओम द्रुत्ये स्वाहा ओम मह्ये. ಶ್ರೀಮತೆ ವಿಕಲಸೇ ನಮಃ. ಭೃಗ್ಮರೀಚರ್ಚ ಕಶ್ಯಪೇಭ್ಯೋ ನಮಃ. ಅಸ್ಮದಾಚಾರ್ಯ ಗುರುಪರಂಪರಾಯೇ ನಮಃ. ಶ್ರೀ ಮಹಾಲಕ್ಷ್ಮಿ ಸಮೇತ ನಾರಾಯಣ ಸ್ವಾಮಿಯವರ ಈ ದಿವ್ಯ ಸನ್ನಿಧಿಯಲ್ಲಿ ಪ್ರತಿ ಸಂವತ್ಸರದಂತೆ ಈ ವರ್ಷವೂ ಸಹ ಸ್ವಾಮಿಯವರಿಗೆ ಕಲ್ಯಾಣೋತ್ಸವವನ್ನು ಏರ್ಪಡಿಸಲಾಗಿದೆ. ಇದು ವಿಶೇಷವಾಗಿ ಈ ದಿವಸ ವಾರ್ಷಿಕೋತ್ಸವ ದಿನ. ಅಂದರೆ ಹೋದ ವರ್ಷದಲ್ಲಿ ಸ್ವಾಮಿಗೆ ಪ್ರತಿಷ್ಠಾಪನೆ ಆಗಿತ್ತು, ಅದೇ ದಿವಸ ಇದಾಗಿರೋದ್ರಿಂದ ವಿಶೇಷವಾಗಿ ಸ್ವಾಮಿಯವರಿಗೆ ಅಭ್ಯಂಜನ, ಬೆಳಗ್ಗೆ ಅಭಿಷೇಕ ಇತ್ತು, ಪಂಚಾಮೃತ ಸ್ನಾನ ಹಾಗೂ ಇವತ್ತಿನ ದಿವಸ ಮಧ್ಯಾಹ್ನ ಕಲ್ಯಾಣೋತ್ಸವ. ಕಲ್ಯಾಣೋತ್ಸವವು ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಈಗ ನೋಡ್ತಾ ಇದ್ದೀವಿ ನಾವು. ತುಂಬ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗುವಂಥದ್ದು, ಇಲ್ಲ ಮಳೆನೇ ಇಲ್ಲದೆ ದೇಶ ಬರಿಗಾಡಾಗುವಂಥದ್ದು, ಇವೆಲ್ಲೂ ಇರಬಾರ್ದು. ಹಾಗಾಗಿ ಸಮವೃಷ್ಟಿ, ಯಾವಾಗಲೂ ಮಳೆ ಅನ್ನುವಂಥದ್ದು ಸಮವಾಗಿ ಬರಬೇಕು. ಯಾವಾಗ ಕಾಲಕ್ಕೆ ಬೇಕೋ ಆ ಕಾಲಕ್ಕೆ ಸರಿಯಾಗಿ ಮಳೆ ಬರಬೇಕು. ಹಾಗೆ ಬರಬೇಕು ಅಂತ ಹೇಳಿದ್ರೆ ಉತ್ಸವಾದಿಗಳನ್ನು ದೇವಾಲಯದಲ್ಲಿ ಮಾಡಬೇಕು ಅನ್ನುವಂಥದ್ದು ಭಗವತ್ ಶಾಸ್ತ್ರ ನಿಯಮ. ಹಾಗಾಗಿ ಉತ್ಸವಗಳನ್ನು ಕಾಲಕ್ಕೆ ಮಾಡ್ತಾ ಹೋಯಿತು ಅಂತ ಹೇಳಿದ್ರೆ ಆ ಉತ್ಸವದಿಂದ ಪರಮಾತ್ಮ ಸಂತೃಪ್ತಿಯಾಗಿ ಆ ದೇವತೆಗಳು ಅನುಗ್ರಹಿಸಿ ಮಳೆ ಬೆಳೆ
ಎಲ್ಲವನ್ನು ಸಮೃದ್ಧಿಯಾಗಿ ಕೊಡ್ತಾರೆ ಅನ್ನುವಂತಹ ಒಂದು ಆಗಮ ಶಾಸ್ತ್ರದ ವಿಚಾರವಾಗಿ ಇವತ್ತಿನ ದಿವಸ ಕಲ್ಯಾಣೋತ್ಸವವನ್ನು ಶ್ರೀ ಭೂ ಸಮೇತ ಲಕ್ಷ್ಮೀ ನಾರಾಯಣ ಸ್ವಾಮಿಗೆ ಜರುಗಿಸಲಾಗಿದೆ. ಈ ದೇವಾಲಯದಲ್ಲಿ ಲಕ್ಷ್ಮೀ ನಾರಾಯಣ ಸ್ವಾಮಿಯವರು ಹೋದ ವರ್ಷ ಪುನಃ ಪ್ರತಿಷ್ಠೆ ಆಗಿದ್ದು ಜೀರ್ಣೋದ್ಧಾರ ಆಗಿರುವಂತಹ ದೇವಾಲಯಗಳು.